ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿಯ ಭೌತಶಾಸ್ತ್ರ ತರಗತಿಗೆ ಎಲ್ಲರಿಗೂ ಸ್ವಾಗತ. ಪ್ರೀತಿಯ ಮಕ್ಕಳೇ, ನಾವು ನಮ್ಮ ಕಳೆದ ತರಗತಿಯಲ್ಲಿ ಏನು ಕಲಿತಿದ್ದೇವೆ ಎಂಬುದನ್ನೊಮ್ಮೆ ನೆನಪು ಮಾಡಿಕೊಳ್ಳೋಣ. ಲೆಟ್ಸ್ ರಿಕ್ಯಾಪ್. ಮೊದಲಿಗೆ ಕಲಿತದ್ದು ಸಂಘಟಿತ ಬೆಳಕು. ಒಂದಕ್ಕಿಂತ ಹೆಚ್ಚು ಬಣ್ಣಗಳು ಸೇರಿ ಉಂಟಾಗುವ ಬೆಳಕಾಗಿದೆ ಸಂಘಟಿತ ಬೆಳಕು. ಕಾಂಪೋಸಿಟ್ ಲೈಟ್. ಎನಿ ಲೈಟ್ that is composed of more than one color is a composite light. ಸಂಘಟಿತ ಬೆಳಕು ಘಟಕ ಬಣ್ಣಗಳಾಗಿ ವಿಭಜಿಸಲ್ಪಡುವ ವಿದ್ಯಮಾನವು ವರ್ಣ ವಿಭಜನೆ ಆಗಿದೆ. Dispersion is the phenomenon of splitting up of a composite light into its constituent colors. ವರ್ಣ ವಿಭಜನೆಯ ಪರಿಣಾಮವಾಗಿ ಉಂಟಾಗುವ ಬಣ್ಣಗಳ ಕ್ರಮಾಗತ ಶ್ರೇಣಿಯನ್ನು ವರ್ಣಪಟಲ ಎಂದು ಕರೆಯುವರು. The regular array of colors formed by dispersion is the visible spectrum. ನಂತರ ನಾವು ಕಲಿತದ್ದು ಬಣ್ಣಗಳ ಬಾಗುವಿಕೆಗೂ ತರಂಗ ದೂರಕ್ಕಿರುವ ಸಂಬಂಧ ಏನು. ತರಂಗ ದೂರ ಹೆಚ್ಚಾದಾಗ ಬಣ್ಣಗಳ ಬಾಗುವಿಕೆ ಕಡಿಮೆಯಾಗಿದೆ. ತರಂಗ ದೂರವು ಕಡಿಮೆಯಾದಾಗ ಬಣ್ಣಗಳ ಬಾಗುವಿಕೆ ಹೆಚ್ಚಾಗಿದೆ. The relation between wavelength and the deviation of light. When the wavelength increases, deviation decreases. When the wavelength decreases, deviation increases. ನಂತರ ನಾವು ಕಲಿತದ್ದು ಕಾಮನಬಿಲ್ಲು. ಕಾಮನಬಿಲ್ಲಿನಲ್ಲಿ 7 ಬಣ್ಣಗಳಿವೆ. ಸೂರ್ಯನ ಬೆಳಕು ನೀರಿನ ಹನಿಯ ಮೂಲಕ ಹಾದು ಹೋದಾಗ ಅದು 2 ಬಾರಿ ವಕ್ರೀಭವನಕ್ಕೂ 1 ಬಾರಿ ಆಂತರಿಕ ಪ್ರತಿಫಲನಕ್ಕೂ ಒಳಗಾಗಿ ಕಾಮನಬಿಲ್ಲು ಉಂಟಾಗುತ್ತದೆ. ರೈನ್ಬೋ. In rainbow we can see 7 colors. ಇವತ್ತಿನ ತರಗತಿಯಲ್ಲಿ ನಾವು ಹೊಸ ವಿಷಯವನ್ನು ಕಲಿಯೋಣ. ತಯಾರಿದ್ದೀರಲ್ಲ? ನೋಡಿ ಮಕ್ಕಳೇ, ನನ್ನ ಕೈಯಲ್ಲಿ ಒಂದು ತ್ರಿಕೋನಾಕಾರದ ಪಟ್ಟಕ ಇದೆ. ನಾನು ಕಳೆದ ಕ್ಲಾಸಲ್ಲಿ ನಿಮಗೆ ತೋರಿಸಿದ್ದೇನೆ. ನಿಮ್ಗೆ ಗೊತ್ತುಂಟು, ಈ ಪಟ್ಟಕದ ಮೂಲಕ ಬೆಳಕು ಹಾದುಕೊಂಡು ಹೋದಾಗ, ಸೂರ್ಯಪ್ರಕಾಶವು ಹಾದುಕೊಂಡು ಹೋದಾಗ ಇನ್ನೊಂದು ಬದಿಯಿಂದ ನಮಗೆ 7 ಬಣ್ಣದ ಬೆಳಕು ಸಿಗ್ತದೆ ಅಂತ ನಾನು ಕಳೆದ ಕ್ಲಾಸಿನಲ್ಲಿ ನಿಮಗೆ ಹೇಳಿದ್ದೇನೆ. ಸರಿ ಅಲ್ವಾ? ಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿ ಪರದೆಯಲ್ಲಿ ಘಟಕ ಬಣ್ಣಗಳು ಬೀಳುವಂತೆ ನಾವು ನಮ್ಮ ಕಳೆದ ತರಗತಿಯಲ್ಲಿ ನೋಡಿದ್ದೇವೆ. ಈ ಪಟ್ಟಕದ ಇದು ಪಾದ, ಇದು ಶಿರ, ಇದು ನಿಮಗೆ ಗೊತ್ತುಂಟು. ಈ ಪಟ್ಟಕದ ಒಂದಿಗೆ ಇನ್ನೊಂದು ಪಟ್ಟಕವನ್ನು ನನಗೆ ಜೋಡಿಸಿ ಇಡಬೇಕು. ಹೇಗೆ ಜೋಡಿಸಿ ಇಡಬೇಕು? ನಾನೀಗ ಪರದೆಯಲ್ಲಿ ಚಿತ್ರವನ್ನು ತೋರಿಸ್ತಾ ಇದ್ದೇನೆ. ಈ ಪಟ್ಟಕದ ಪಾದ ಇದು, ಅರ್ಥ ಆಯ್ತಾ? ಇನ್ನೊಂದು ಪಟ್ಟಕದ ಪಾದ ಕೆಳಗೆ ಉಂಟು. ಈಗ ಈ ಪಟ್ಟಕದ ಈ ಮೇಲ್ಭಾಗ ಶಿರ, ಗೊತ್ತಾಗ್ತಾ ಉಂಟಲ್ಲ? ಇದರ ಶಿರವನ್ನು ಈ ಪಟ್ಟಕದ ಪಾದದ ಹತ್ತಿರಕ್ಕೆ ನಾನು ತಾಗಿಸಿ ಇಡ್ತೇನೆ, ಚಿತ್ರದಲ್ಲಿರುವಂತೆ. ಕಾಣ್ತಾ ಉಂಟಾ? ಸ್ವಲ್ಪ ಗ್ಯಾಪ್ ಇಡಬೇಕು. ಹೀಗೆ ನಾವು ಸೆಟ್ ಮಾಡಿ ಇದರ ಮೂಲಕ ನಾವು ಬೆಳಕನ್ನು ಹಾಯಿಸಬೇಕು.
ಚಿತ್ರದಲ್ಲಿ ಕೊಟ್ಟಿದ್ದೇನೆ. ಒಮ್ಮೆ ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ಇರುವಂತೆ ನಾನಿಲ್ಲಿ ಸೆಟ್ ಮಾಡಿ ತೋರಿಸ್ತಾ ಇದ್ದೇನೆ. ಕಾಣ್ತಾ ಉಂಟಲ್ಲ? ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಯೋಗವನ್ನೀಗ ಗಮನಿಸಿ. ನೋಡಿದ್ರಲ್ಲ, ಪ್ರಯೋಗದಲ್ಲಿ ನಿಮಗೆ ಒಂದನೇ ಪಟ್ಟಕದ ಮೂಲಕ ಬೆಳಕು ಹಾದು ಹೋಗುವಾಗ ಯಾವ ಬದಲಾವಣೆ ಉಂಟಾಯಿತು? ಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ನಾವು ಹಾಯಿಸಿದ್ದು, ಇನ್ನೊಂದು ಬದಿಯಲ್ಲಿ ಏನು ಸಿಗ್ತದೆ ಅದು ಹೇಳಬೇಕಾದ್ದು ನೀವು. ಏನು ಸಿಗ್ತದೆ? 7 ಬಣ್ಣಗಳು ಸಿಕ್ಕಿತು. ಅದರ ಚಿತ್ರವನ್ನೊಮ್ಮೆ ನೋಡಿ. ಅರ್ಥ ಆಯ್ತಾ? ಈಗ ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಕೊಟ್ಟಂಥ ಚಿತ್ರವನ್ನೊಮ್ಮೆ ಗಮನಿಸಿ. ಅಲ್ಲಿ ಆ 7 ಬಣ್ಣದ ಚಿತ್ರವನ್ನು ಕೊಡಲಿಲ್ಲ, ಒಂದು ಕೆಂಪು ಗೆರೆಯನ್ನು ಹಾಕಿ, ಕಾಣ್ತಾ ಉಂಟಲ್ಲ, ಆ ಒಂದು ಬೆಳಕು, ಒಂದು ಬದಿಯಿಂದ ಸೂರ್ಯಪ್ರಕಾಶ ಹೋದಂಥ ಬೆಳಕು ಇನ್ನೊಂದು ಬದಿಯಿಂದ ಬರುವಾಗ 2 ಲೈನನ್ನು ತೋರಿಸಿದ್ದಾರೆ. ಇಲ್ಲಿ ಬಣ್ಣಗಳು ವಿಭಜನೆಯಾಗಿ ಹೊರಗಡೆ ಬಂದದ್ದು. ಆ ಬಂದಂಥ ಬೆಳಕು ಇನ್ನೊಂದು ಪಟ್ಟಕದ ಒಳಗೆ ಪ್ರವೇಶಿಸುವಂಥ ಚಿತ್ರವನ್ನು ಕೂಡ ಗಮನಿಸಿ. ಹಾಗಾದರೆ 2ನೇ ಪಟ್ಟಕದ ಮೂಲಕ ಹಾದು ಹೋದಾಗ ನಮಗೆ ಹೊರಗಡೆಗೆ ಎಷ್ಟು ಬಣ್ಣ ಬಂತು? ಏನು ಬದಲಾವಣೆಯನ್ನು ಗಮನಿಸಿದ್ರಿ? ಹೊರಗಡೆಯಲ್ಲಿ ಬಂದದ್ದು ಬಿಳಿ ಬಣ್ಣ ಮಾತ್ರ. ಅರ್ಥ ಆಯ್ತಾ? ವಾಟ್ ಹ್ಯಾಪನ್ಸ್ ಟು ದ ಲೈಟ್ when it passes through the first prism? Tell me the answer. Yes, we are getting different color. We are getting 7 colors. Second question, what happened when it passed through the second one? These 7 colors combine and gives white color. Correct na? Now we will do the another activity. ನಾವು ಇನ್ನೊಂದು ಚಟುವಟಿಕೆಯನ್ನು ಮಾಡಿ ನೋಡೋಣ. ನೀವು ನ್ಯೂಟನನ್ನ ಕಲರ್ ಡಿಸ್ಕ್ ಎಂದು ಕೇಳಿದ್ದೀರಾ? ಏನು ನ್ಯೂಟನನ್ನ ಕಲರ್ ಡಿಸ್ಕ್ ಅಂದರೆ? ಬಿಳಿ ಬೆಳಕಿನ ಘಟಕ ಬಣ್ಣಗಳು ಯಾವುದು ಅಂತ ನಮ್ಗೆ ಗೊತ್ತುಂಟಲ್ವಾ? ಬಿಳಿ ಬೆಳಕಿನ ಘಟಕ ಬಣ್ಣಗಳನ್ನು ಅದೇ ಕ್ರಮದಲ್ಲಿ ಹಾಗೂ ನಿಷ್ಪತ್ತಿಯಲ್ಲಿ ಒಂದು ಡಿಸ್ಕಿನಲ್ಲಿ ಪೇಂಟ್ ಹಚ್ಚಿ ನ್ಯೂಟನನ ಕಲರ್ ಡಿಸ್ಕನ್ನು ನಿರ್ಮಿಸ್ತಾರೆ. ಇದಕ್ಕೆ ನಾವು ನ್ಯೂಟನ್ನ ಕಲರ್ ಡಿಸ್ಕ್ ಅಂತ ಹೇಳೋದು. ಅದೊಂದು ವೃತ್ತಾಕಾರದ ಡಿಸ್ಕ್ ಆಗಿರ್ತದೆ. ಅದರಲ್ಲಿ ಬಿಳಿ ಬೆಳಕಿನ ಘಟಕ ಬಣ್ಣಗಳನ್ನು ಅದೇ ಕ್ರಮದಲ್ಲಿ ಮತ್ತು ಅದೇ ನಿಷ್ಪತ್ತಿಯಲ್ಲಿ ಬಣ್ಣ ಹಚ್ಚಿರ್ತಾರೆ, ಪೇಂಟ್ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಈಗ ನೀವು ಈ ಒಂದು ವಿಡಿಯೋವನ್ನು ನೋಡಿ. ಬಣ್ಣದ ಡಿಸ್ಕನ್ನು ವೇಗವಾಗಿ ತಿರುಗಿಸಿದಾಗ ಅದು ಯಾವ ಬಣ್ಣದಲ್ಲಿ ಕಾಣಿಸುವುದು? ನಮಗೆ ಅದು ಬಿಳಿ ಬಣ್ಣದಲ್ಲಿ ಕಾಣಿಸಿತಲ್ವಾ?
ಡಿಸ್ಕನ್ನು ವೇಗವಾಗಿ ತಿರುಗಿಸಿದಾಗ ಬಿಳಿ ಬಣ್ಣ. ಅದರಲ್ಲಿ ಒಟ್ಟು ನಿಜವಾಗಿದ್ದ ಬಣ್ಣ ಎಷ್ಟು? 7 ಬಣ್ಣಗಳು. ಬಟ್ ನಾವು ಅದನ್ನು ವೇಗವಾಗಿ ತಿರುಗಿಸಿದಾಗ ನಮಗೆ ಎಷ್ಟು ಬಣ್ಣ ಕಂಡಿತು? ಒಂದೇ ಬಣ್ಣ, ಬಿಳಿ ಬಣ್ಣ ಕಂಡಿತಲ್ವಾ? ಇದಕ್ಕೆ ಕಾರಣ ಏನು? ಇನ್ ವಿಚ್ ಕಲರ್ ಡಸ್ ದ ಡಿಸ್ಕ್ ಅಪಿಯರ್ ವೆನ್ ರೊಟೇಟೆಡ್ ಫಾಸ್ಟ್? ವಿಚ್ ಕಲರ್? We can see white color. Am I right? Yes. Why it appears white? What is the reason? 0.0625 ಸೆಕೆಂಡ್ ಅಥವಾ 16ನೇ ಒಂದು ಸೆಕೆಂಡಿನೊಳಗೆ ಡಿಸ್ಕಿನಲ್ಲಿ 7 ಬಣ್ಣಗಳಿಂದ ಬರುವ ಬೆಳಕಿನ ಕಿರಣಗಳು ನಿರಂತರವಾಗಿ ಕಣ್ಣಿನ ರೆಟಿನಾದಲ್ಲಿ ಪತನಗೊಳ್ಳುವುದರಿಂದ ಡಿಸ್ಕ್ ಬಿಳಿ ಬಣ್ಣದಲ್ಲಿ ಕಾಣಿಸುವುದು. ಅದರರ್ಥ ಏನು? 0.0625 ಸೆಕೆಂಡಿನ ಒಳಗೆ ಆ ಡಿಸ್ಕ್ನಲ್ಲಿರುವಂಥ 7 ಬಣ್ಣಗಳು ಕೂಡ ನಮ್ಮ ಕಣ್ಣಿನ ಒಳಗೆ ಹೋಗಿ ರೆಟಿನಾದಲ್ಲಿ ಬಂದು ಬೀಳ್ತದೆ. ಆಗ ಅದೆಲ್ಲ ಒಟ್ಟಿಗೆ ಬಂದು ಬಿದ್ದಾಗ ನಮಗೆ ಎಲ್ಲ ಬಣ್ಣವು ಮಿಕ್ಸ್ ಆಗಿ ಬಿಳಿ ಬಣ್ಣದ ಹಾಗೆ ಕಾಣುತ್ತದೆ. ಗೊತ್ತಾಯ್ತಾ? ಈ ವಿದ್ಯಮಾನಕ್ಕೆ ಏನು ಹೆಸರು? ನೋಡುವ. ಒಂದು ದೃಶ್ಯಾನುಭವವು ನಮ್ಮ ರೆಟಿನಾದಲ್ಲಿ 0.0625 ಸೆಕೆಂಡ್ ಅಥವಾ 16ನೇ ಒಂದು ಸೆಕೆಂಡ್ ಸಮಯದವರೆಗೆ ಉಳಿಯುವುದು. ಈ ವಿದ್ಯಮಾನವು ಕಣ್ಣಿನ ದೃಷ್ಟಿಚಲ. ಹಾಗಾದರೆ ಕಣ್ಣಿನ ದೃಷ್ಟಿಚಲ ಎಂದರೇನು? ಒಂದು ದೃಶ್ಯಾನುಭವವು ನಮ್ಮ ರೆಟಿನಾದಲ್ಲಿ 0.0625 ಸೆಕೆಂಡ್ ಅಥವಾ 16ನೇ ಒಂದು ಸೆಕೆಂಡ್ ಸಮಯದವರೆಗೆ ಉಳಿಯುವುದು. ಈ ವಿದ್ಯಮಾನವು ಕಣ್ಣಿನ ದೃಷ್ಟಿಚಲ. 0.0625 ಸೆಕೆಂಡ್ ಸಮಯದೊಳಗೆ ಒಂದಕ್ಕಿಂತ ಹೆಚ್ಚು ದೃಶ್ಯಗಳನ್ನು ನೋಡಿದರೆ ಅವೆಲ್ಲದರ ಫಲಿತ ದೃಶ್ಯಾನುಭವವು ಕಣ್ಣಿನಲ್ಲಿ ಉಂಟಾಗುವುದು. ಅದರರ್ಥ ಏನು? 0.0625 ಸೆಕೆಂಡಿನಲ್ಲಿ ಆ ಸೆಕೆಂಡ್ ಸಮಯದೊಳಗೆ ಒಂದಕ್ಕಿಂತ ಹೆಚ್ಚು ನೀವು ನೋಡಿದಂಥ ದೃಶ್ಯಗಳೆಲ್ಲ ಈ ಕಣ್ಣಿನ ರೆಟಿನಾದ ಮೇಲೆ ಬೀಳ್ತದೆ. ಅಲ್ಲಿ ಈ ಎಲ್ಲ ದೃಶ್ಯಗಳು ಒಟ್ಟಿಗೆ ಸೇರಿ ಒಂದು ಫಲಿತ ದೃಶ್ಯಾನುಭವವು ಉಂಟಾಗ್ತದೆ. ಅದೆಲ್ಲವೂ ಮಿಕ್ಸ್ ಆಗಿ ನಮಗೆ ಕಾಣುವಂಥದ್ದು. ಈಗ ನ್ಯೂಟನ್ನ ಕಲರ್ ಡಿಸ್ಕಲ್ಲಿ ಬೆಳಕಿನ ಘಟಕ ಬಣ್ಣಗಳು 7 ಬಣ್ಣಗಳು ನಮ್ಮ ಕಣ್ಣಿನ ಒಳಗೆ ಹೋಗ್ತದೆ. 7 ಬಣ್ಣಗಳು ಕಣ್ಣಿನ ಒಳಗಿರುವಂಥ ರೆಟಿನಾದಲ್ಲಿ ಮಿಕ್ಸ್ ಆದ ಹಾಗೆ ನಮಗೆ ಕಾಣ್ತದೆ. ಕಾಣುವಾಗ ನಮಗೆ ಅದು ಬಿಳಿ ಬಣ್ಣದ ಹಾಗೆ ಕಾಣ್ತದೆ. 7 ಬಣ್ಣಗಳು ಮಿಕ್ಸ್ ಆಗಿ ನಮಗೆ ಬಿಳಿ ಬಣ್ಣದ ದೃಶ್ಯಾನುಭವ ಉಂಟಾಗುತ್ತದೆ. ಇದು ಮಾತ್ರ ಎಷ್ಟು ಸಮಯದೊಳಗೆ ಆಗಬೇಕು? 0.0625 ಸೆಕೆಂಡ್ನೊಳಗೆ ಆದರೆ ಮಾತ್ರ. When an object is viewed by a person, its image remains in the retina of the eye for a time interval of 0.0625 seconds after seeing it. This phenomenon is called persistence of vision. If more than one scene is viewed within 0.0625 seconds, the effect of all these scenes will be felt by the eye simultaneously. ಕಣ್ಣಿನ ದೃಷ್ಟಿಚಲ ಎಂಬ ವಿದ್ಯಮಾನದಿಂದಾಗಿ ನ್ಯೂಟನನ ಕಲರ್ ಡಿಸ್ಕ್ ಬಿಳಿಯಾಗಿ ಕಾಣಿಸುವುದು. ಹಾಗಿರುವಾಗ ಈ ಕಣ್ಣಿನ ದೃಷ್ಟಿಚಲಕ್ಕೆ ಉದಾಹರಣೆಗಳು ಯಾವುದು? ಒಂದನೆಯದ್ದು, ಒಂದು ಉರಿಯುವ ದೊಂದಿಯನ್ನು ವೇಗವಾಗಿ ತಿರುಗಿಸುವಾಗ ಬೆಂಕಿಯು ವೃತ್ತಾಕಾರದಲ್ಲಿ ಕಾಣಿಸುವುದು. ಅದರೊಮ್ಮೆ ಚಿತ್ರವನ್ನು ನೋಡಿ, ಒಮ್ಮೆ ನೋಡಿ. ಇನ್ನೊಂದು, ಫ್ಯಾನ್ ವೇಗವಾಗಿ ತಿರುಗುವಾಗ ಫ್ಯಾನ್ನ ಅಲಗು ಅಥವಾ ರೆಕ್ಕೆಗಳು ಕಾಣಿಸುವುದಿಲ್ಲ. ಇದು ಕೂಡ
ಕಣ್ಣಿನ ದೃಷ್ಟಿಚಲಕ್ಕೆ ಉದಾಹರಣೆಯಾಗಿದೆ. ಇನ್ನೊಂದು, ಕೆಲವು ಮಕ್ಕಳ ಸೈಕಲ್ನಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಸೈಕಲ್ನ ಚಕ್ರದ ಸರಿಗೆಯಲ್ಲಿ ಒಂದು ಮಣಿಗಳನ್ನು ಅವರು ಸಿಕ್ಕಿಸಿರ್ತಾರೆ. ಚಕ್ರ ವೇಗವಾಗಿ ತಿರುಗುವಾಗ ಈ ಮಣಿಯು ನಮಗೆ ಒಂದು ವೃತ್ತದಂತೆ ನಮಗೆ ಗೋಚರಿಸ್ತದೆ. ಚಕ್ರ ವೇಗವಾಗಿ ತಿರುಗ್ತಾ ಇರುವಾಗ ಈ ಮಣಿ ನಮಗೆ ಒಂದು ವೃತ್ತದ ಹಾಗೆ ಕಾಣ್ತದೆ. ಇದು ಯಾವುದಕ್ಕೆ ಉದಾಹರಣೆ? ಕಣ್ಣಿನ ದೃಷ್ಟಿಚಲಕ್ಕೆ ಉದಾಹರಣೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಸೂರ್ಯಾಸ್ತಮಾನ ಸಮಯದಲ್ಲಿ ಪಶ್ಚಿಮ ದಿಗಂತವು ಕೆಂಪಾಗಿರುವುದನ್ನು ನೀವು ಗಮನಿಸಿರ್ಬೋದಲ್ವಾ? ಇದಕ್ಕೆ ಕಾರಣ ಏನು? ಈ ಕಾರಣವನ್ನು ನೋಡುವಲ್ವಾ? ಎಸ್, ನಿಮಗೆ ಗೊತ್ತುಂಟು, ಸೂರ್ಯನ ಪ್ರಕಾಶ ಅಥವಾ ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲೇ ಚಲಿಸುವುದು ನಮ್ಗೆ ಗೊತ್ತುಂಟು. ನಾವು ಸಣ್ಣ ಕ್ಲಾಸಲ್ಲೇ ಕಲ್ತಿದ್ದೇವೆ. ಬೆಳಕು ಸರಳ ರೇಖೆಯಲ್ಲಿ ಸಂಚರಿಸುವುದಾದರೆ ಹಗಲು ಹೊತ್ತಿನಲ್ಲಿ ತರಗತಿ ಕೋಣೆಗಳಲ್ಲಿ ಮತ್ತು ಮನೆಯೊಳಗೆ ಬೆಳಕು ಲಭಿಸುತ್ತಿದೆಯಲ್ವೇ? ಇದು ಯಾಕೆ ಅಂತ ನೀವು ಆಲೋಚನೆ ಮಾಡಿದ್ದೀರಾ? ಈಗ ನೀವು ಅಲ್ಲಿ ಒಂದು ಚಿತ್ರವನ್ನು ನೋಡ್ಕೊಳ್ಳಿ. ಸೂರ್ಯನ ಬೆಳಕು ವಾತಾವರಣದಲ್ಲಿ ಹಾದು ಹೋಗುವಾಗ ಬೆಳಕಿನ ಕಿರಣಗಳು ವಾತಾವರಣದ ಅತಿ ಸೂಕ್ಷ್ಮ ಕಣಗಳಿಗೆ ಬಡಿದು ಪ್ರತಿಫಲಿಸುವಂತಹ ಚಿತ್ರವನ್ನೊಮ್ಮೆ ಗಮನಿಸಿ. ನಿಮ್ಗೊತ್ತುಂಟು, ಸೂರ್ಯಪ್ರಕಾಶ, ಸೂರ್ಯನ ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲೇ ಚಲಿಸ್ತಾ ಉಂಟು. ಆ ಚಿತ್ರದಲ್ಲಿ ಗಮನಿಸಿ, ಆ ಮೇಲೆ ಕೊಟ್ಟಂಥ ಸೂರ್ಯನ ಕಿರಣಗಳು ಎಲ್ಲವೂ ಸಮಾನಾಂತರವಾಗಿ ಕೆಳಗೆ ಬರ್ತಾ ಉಂಟು, ಕಾಣ್ತಾ ಉಂಟಲ್ವಾ? ಆದರೆ ಇದು ವಾತಾವರಣವನ್ನು ಪ್ರವೇಶಿಸಿದಾಗ ವಾತಾವರಣದಲ್ಲಿರುವಂಥ ಸೂಕ್ಷ್ಮ ಕಣಗಳಿಗೆ ಬಡಿದು ಅದು ಬೇರೆ ಬೇರೆ ದಿಕ್ಕಿನಲ್ಲಿ ಪ್ರತಿಫಲಿಸುವುದನ್ನು ನೀವು ಈ ಚಿತ್ರದ ಮೂಲಕ ಗಮನಿಸಿ. ಅರ್ಥ ಆಯ್ತಲ್ಲ? ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ. ಇದು ಯಾವ ರೀತಿಯ ಪ್ರತಿಫಲನವಾಗಿದೆ? ಕ್ರಮಬದ್ಧವಾಗಿದೆಯೋ ಕ್ರಮರಹಿತವಾಗಿದೆಯೋ? ಏನುತ್ತರ ನಿಮ್ದು? ಕ್ರಮರಹಿತ. ಯಾಕೆ ಕ್ರಮರಹಿತ? ಬೇರೆ ಬೇರೆ ದಿಕ್ಕಲ್ಲಿ ಬೇರೆ ಬೇರೆ ದಿಶೆಯಲ್ಲಿ ಅದು ಪ್ರತಿಫಲನ ಆಗಿದೆ ಅಲ್ವಾ? ಎರಡನೇ ಕ್ವಶನ್, ಈ ರೀತಿಯ ಪ್ರತಿಫಲನವು ಸೂರ್ಯಪ್ರಕಾಶ ಎಲ್ಲ ಕಡೆಗಳಿಗೂ ಹರಡಲು ಕಾರಣವಾಗಿದೆಯೋ? ಕಾರಣವಾಗಿದೆಯೇ? ಆಲೋಚನೆ ಮಾಡಿ. ಎಸ್, ಇದು ನಾನು ನಿಮಗೆ ಕೊಟ್ಟಂಥ ಪ್ರಶ್ನೆ. ನೀವು ಆಲೋಚನೆ ಮಾಡಬೇಕು, ಉತ್ತರವನ್ನು ನೀವು ಆಲೋಚನೆ ಮಾಡಬೇಕು. ಸೂರ್ಯನ ಬೆಳಕು ಈ ರೀತಿಯಲ್ಲಿ ಅಸ್ತವ್ಯಸ್ತಗೊಳ್ಳುವ ವಿದ್ಯಮಾನವು ಚದುರುವಿಕೆಯಾಗಿದೆ. ಬೆಳಕಿನ ಕಿರಣಗಳು ಮಾಧ್ಯಮದ ಕಣಗಳ ಮೇಲೆ ಪತನಗೊಂಡಾಗ ಅವುಗಳಿಗೆ ಉಂಟಾಗುವ ಕ್ರಮರಹಿತ ಮತ್ತು ಅಂಶಿಕವಾದ ದಿಶೆಯ ಬದಲಾವಣೆಯು ಚದುರುವಿಕೆ ಆಗಿದೆ. ಹಾಗಾದರೆ ಚದುರುವಿಕೆ ಎಂದರೇನು? ಅಲ್ಲಿ 2 ಪಾಯಿಂಟ್ ನೆನಪಿಟ್ಟುಕೊಳ್ಬೇಕು. ಬೆಳಕಿನ ಕಿರಣಗಳು ಮಾಧ್ಯಮದ ಕಣಗಳ ಮೇಲೆ ಪತನಗೊಳ್ಳುವಾಗ ಅವುಗಳಿಗೆ ಉಂಟಾಗುವ ಕ್ರಮರಹಿತ, ಪಾಯಿಂಟ್ ನಂಬರ್ 1 ಕ್ರಮರಹಿತ, ಮತ್ತು ನಂಬರ್ 2 ಅಂಶಿಕವಾದ ದಿಶೆಯ ಬದಲಾವಣೆಯು ಚದುರುವಿಕೆ ಆಗಿದೆ. ಹಾಗಾದರೆ ಚದುರುವಿಕೆ ಆಗಬೇಕಾದ್ರೆ ಅಲ್ಲಿ 2 ಆಗಬೇಕು. 2 ಪಾಯಿಂಟ್ ನೆನಪಿಟ್ಟುಕೊಳ್ಬೇಕು ನೀವು. ಚದುರುವಿಕೆ ಆಗಬೇಕಾದ್ರೆ ಒಂದು ಕ್ರಮರಹಿತವಾದ ಮತ್ತು ಎರಡನೆಯದ್ದು ಅಂಶಿಕವಾದ ದಿಶೆಯಲ್ಲಿ ಬದಲಾವಣೆ ಉಂಟಾಗಬೇಕು. ಲೈಟ್ ಗೆಟಿಂಗ್ ರಿಫ್ಲೆಕ್ಟೆಡ್ in random directions is known as scattering. The scattering is the change in direction brought out by the irregular and partial reflection of light when it hits the particles
ಆಫ್ ದ ಮೀಡಿಯಂ. ಗೊತ್ತಾಯ್ತಲ್ಲ? ಈಗ ಸೂರ್ಯನ ಬೆಳಕಿನಲ್ಲಿ, ಸೂರ್ಯಪ್ರಕಾಶದಲ್ಲಿ ಅದರ ಘಟಕ ಬಣ್ಣಗಳು ಉಂಟು ಅಂತ ಗೊತ್ತುಂಟಲ್ವಾ? ಈ ಎಲ್ಲ ಘಟಕ ಬಣ್ಣಗಳು ಸಮಾನ ರೀತಿಯಲ್ಲಿ ಚದುರುವಿಕೆಗೆ ಒಳಗಾಗ್ತದಾ ನಮ್ಮ ಪ್ರಶ್ನೆ. ಇದನ್ನು ನಾವು ನೋಡೋಣ. ಅರ್ಥ ಆಯ್ತಾ? ಡೂ ಆಲ್ ದ ಕಲರ್ಸ್ ಆಫ್ ಸನ್ಲೈಟ್ ಅಂಡರ್ಗೋಸ್ ಸಿಮಿಲರ್ ಟೈಪ್ ಆಫ್ ಸ್ಕ್ಯಾಟ್ರಿಂಗ್? ಲೆಟ್ ಅಸ್ ಎಕ್ಸಾಮಿನ್. ಈ ಪ್ರಯೋಗವನ್ನು ನೋಡುವ. ಸೋಡಿಯಂ ಥಯೋಸಲ್ಫೇಟ್ನ ದ್ರಾವಣವನ್ನು ಒಂದು ಗಾಜಿನ ಪಾತ್ರೆಯಲ್ಲಿ ತೆಗೆದುಕೊಳ್ಳಬೇಕು. ಅದಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಬೇಕು. ಒಂದು ದರ್ಪಣದ ಸಹಾಯದಿಂದ ಸೂರ್ಯಕಿರಣಗಳನ್ನು ದ್ರಾವಣದ ಮೂಲಕ ಹಾಯಿಸಿ ಪರದೆಯಲ್ಲಿ ಬೀಳುವಂತೆ ಮಾಡಬೇಕು. ಈಗ ದ್ರಾವಣದಲ್ಲಿ ಮತ್ತು ಪರದೆಯಲ್ಲಿ ಬೆಳಕಿಗೆ ಉಂಟಾದ ಕ್ರಮಾಗತವಾದ ಬದಲಾವಣೆಯನ್ನು ನಿರೀಕ್ಷಣೆ ಮಾಡಿರಿ. ದ್ರಾವಣದಲ್ಲಿ ಮೊದಲು ಯಾವ ಬಣ್ಣವು ಹರಡಿತು? ಹೇಳಿ. ನೀಲ ಬಣ್ಣ.
ಅಂತಿಮವಾಗಿ ಪರದೆಯಲ್ಲಿ ಕಾಣಿಸಿದ ಬಣ್ಣ ಯಾವುದು? ಕಿತ್ತಳೆ ಕೆಂಪು ಬಣ್ಣ. ಪ್ರಯೋಗ ನೋಡಿದ್ರಲ್ಲ. ದ್ರಾವಣದಲ್ಲಿ ಮೊದಲು ಯಾವ ಬಣ್ಣ ಹರಡಿತು ಗಮನಿಸಿದ್ದೀರಾ? ನೇರಳೆ ನೀಲಿ ಬಣ್ಣ, ಹೌದಲ್ವಾ? ಪ್ರಯೋಗದ ಕೊನೆಯಲ್ಲಿ ಯಾವ ಬಣ್ಣ ನಿಮಗೆ ಕಂಡಿತು? ಕೆಂಪು ಬಣ್ಣ ಅಲ್ವಾ? ಈ ಪ್ರಯೋಗದಲ್ಲಿ ಸೋಡಿಯಂ ಥಯೋಸಲ್ಫೇಟ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲವು ವರ್ತಿಸುವಾಗ ಕೊಲಾಯ್ಡಲ್ ಸಲ್ಫರ್ ಅತಕ್ಷೇಪಿಸುವುದೆಂದು ನಮಗೆ ಗೊತ್ತು. ಅರ್ಥ ಆಯ್ತಾ? ಇನ್ನು ನಾವು ನೋಡಬೇಕಾದ್ದು ಈ ಚದುರುವಿಕೆಗೂ ತರಂಗ ದೂರಕ್ಕೆ ಏನಾದರೂ ಸಂಬಂಧ ಉಂಟಾ ಅಂತ ನೋಡುವ. ಅರ್ಥ ಆಯ್ತಾ? Now let us find out the relation between scattering and wavelength. ಸೂರ್ಯನ ಕಿರಣಗಳಲ್ಲಿ ತರಂಗ ದೂರ ಕಡಿಮೆ ಇರುವಂತಹ ನೇರಳೆ, ಕಡುನೀಲ, ನೀಲ ಬಣ್ಣಗಳು ವಾತಾವರಣದಲ್ಲಿರುವ ಕಣಗಳಿಗೆ ಬಡಿದು ಹೆಚ್ಚು ಚದುರುವಿಕೆಗೆ ಒಳಗಾಗ್ತದೆ. ಅದೇ ರೀತಿ ತರಂಗ ದೂರ ಹೆಚ್ಚಿರುವ ಕೆಂಪು ಬಣ್ಣಕ್ಕೆ ಸಣ್ಣ ತಡೆಗಳನ್ನು ದಾಟಿ ಮುಂದೆ ಹೋಗಲು ಸಾಧ್ಯವಿರುವುದರಿಂದ ಚದುರುವಿಕೆ ಬಹಳ ಕಡಿಮೆಯಾಗಿರುವುದು. ಆದ್ದರಿಂದ ಇವುಗಳಿಗೆ ವಾತಾವರಣದಲ್ಲಿ ಹೆಚ್ಚು ದೂರದವರೆಗೆ ಚಲಿಸಲು ಸಾಧ್ಯವಾಗುತ್ತದೆ. ಅದರರ್ಥ ಯಾವುದಕ್ಕೆಲ್ಲ ತರಂಗ ದೂರ ಕಡಿಮೆ ಉಂಟೋ ಅದರ ಚದುರುವಿಕೆ ಹೆಚ್ಚು. ಯಾವುದು? ನೇರಳೆ, ಕಡುನೀಲ, ನೀಲ. ಇದಕ್ಕೆ ತರಂಗ ದೂರ ಕಡಿಮೆ, ಆದರೆ ಚದುರುವಿಕೆ ಹೆಚ್ಚು. ಚದುರಿ ಹೋದರೆ ನಮಗೆ ಆ ಬಣ್ಣಗಳು ಕಾಣುವುದೇ ಇಲ್ಲ. ಅರ್ಥ ಆಯ್ತಾ? ಇನ್ನು ತರಂಗ ದೂರ ಹೆಚ್ಚಿದ್ರೆ ಚದುರುವಿಕೆ ಕಡಿಮೆ. ಯಾವುದಕ್ಕೆಲ್ಲ ತರಂಗ ದೂರ ಹೆಚ್ಚುಂಟು? ಕೆಂಪು, ಕಿತ್ತಳೆ, ಹಳದಿ. ಇದರ ತರಂಗ ದೂರ ಹೆಚ್ಚಿರುವ ಕಾರಣ ಚದುರುವಿಕೆ ಕಡಿಮೆ. ಇದು ಮತ್ತೆ ಹೆಚ್ಚು ದೂರಕ್ಕೆ ಸಂಚರಿಸುತ್ತದೆ. ಆದ ಕಾರಣ ನೀವು ನೆನಪಿಟ್ಟುಕೊಳ್ಳಬೇಕಾದ್ದು ತರಂಗ ದೂರ ಹೆಚ್ಚಿರುವಾಗ ಚದುರುವಿಕೆ ಕಡಿಮೆ, ತರಂಗ ದೂರ ಕಡಿಮೆ ಇರುವಾಗ ಚದುರುವಿಕೆ ಹೆಚ್ಚು. ಚದುರುವಿಕೆಯ ಪ್ರಮಾಣ ಮತ್ತು ಕಣಗಳ ಗಾತ್ರಕ್ಕೆ ಪರಸ್ಪರ ಸಂಬಂಧ ಇದೆ. ಚದುರುವಿಕೆಯ ಪ್ರಮಾಣ ಮತ್ತು ಕಣಗಳ ಗಾತ್ರಕ್ಕೆ ಸಂಬಂಧವಿದೆ. ಕಣಗಳ ಗಾತ್ರ ಹೆಚ್ಚಾದಂತೆ ಚದುರುವಿಕೆ ಹೆಚ್ಚಾಗುವುದು. ಕಣಗಳ ಗಾತ್ರವು ಬೆಳಕಿನ ತರಂಗ ದೂರಕ್ಕಿಂತ ಹೆಚ್ಚಾದರೆ ಎಲ್ಲ ಬಣ್ಣಗಳು ಸಮಾನ ರೀತಿಯಲ್ಲಿ ಚದುರುವಿಕೆಗೆ ಒಳಗಾಗ್ತದೆ. ಹಾಗಾದರೆ ಕಣಗಳ ಗಾತ್ರ ಹೆಚ್ಚಾದರೆ ಚದುರುವಿಕೆ ಕೂಡ ಹೆಚ್ಚಾಗ್ತದೆ. ಕಣಗಳ ಗಾತ್ರ ಚಿಕ್ಕದಾಗಿದ್ದರೆ ಚದುರುವಿಕೆ ಕೂಡ ಕಡಿಮೆ ಇರ್ತದೆ. ಅರ್ಥ ಆಯ್ತಾ? ಇಷ್ಟ ಅರ್ಥ ಆಯ್ತಾ? ಬಿಳಿ ಬೆಳಕಿನಲ್ಲಿ ಯಾವ ಬಣ್ಣಕ್ಕೆ ಹೆಚ್ಚು ಚದುರುವಿಕೆ ಉಂಟಾಗುವುದು? ಯಾವುದು? ನೇರಳೆ ಬಣ್ಣಕ್ಕೆ. ಕಲರ್ಸ್ ಲೈಕ್ ವೈಲೆಟ್, ಇಂಡಿಗೋ and blue have the smallest wavelength in sunlight. They undergo maximum scattering while interacting with the atmosphere particles. Red has comparatively greater wavelength and it can overcome small obstacles and hence scattering is low. As a result, they travel greater distance. That means when the wavelength increases, scattering decreases. Wavelength decreases, scattering increases. Violet, indigo, blue, they have lower wavelength and its scattering is
more. Red, orange, yellow, they have more wavelength and its scattering is less. Next, rate of scattering and the size of the particle are interrelated. Rate of the scattering and the size of the particles are interrelated. As size of the particle increases, the rate of scattering also increases. If the size of the particle is greater than the wavelength of the light, then the scattering is same for all colors. ಹಾಗಾದರೆ ನಾವು ಇವತ್ತಿನ ತರಗತಿಯಲ್ಲಿ ಏನೆಲ್ಲ ಕಲ್ತಿದ್ದೇವೆ? ಒಮ್ಮೆ ನೆನಪು ಮಾಡಿಕೊಳ್ಳೋಣ. ಲೆಟ್ ಅಸ್ ರಿಕ್ಯಾಪ್. ಮೊದಲಿಗೆ ನಾವು ಕಲ್ತದ್ದು ಬಣ್ಣದ ಪುನರ್ ಸಂಯೋಜನೆ, ನ್ಯೂಟನನ ಕಲರ್ ಡಿಸ್ಕ್, ಕಣ್ಣಿನ ದೃಷ್ಟಿಚಲ, ಬೆಳಕಿನ ಚದುರುವಿಕೆ, ಮತ್ತು ತರಂಗ ದೂರಕ್ಕಿರುವಂಥ ಸಂಬಂಧ. ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತಹ ವರ್ಕ್ಶೀಟನ್ನು ನಾನು ಕೊಟ್ಟಿದ್ದೇನೆ, ಒಮ್ಮೆ ಗಮನಿಸಿ. ಇವತ್ತಿನ ತರಗತಿಯಲ್ಲಿ ನಾನು ಇವತ್ತು ಹೇಳಿದಂಥ ಎಲ್ಲ ವಿಷಯವನ್ನು ನಿಮ್ಮ ವಿಜ್ಞಾನ ಡೈರಿಯಲ್ಲಿ ಬರಿಬೇಕು. ಮುಂದಿನ ತರಗತಿಗೆ ಬರುವಾಗ ಈ ಪಾಠದಲ್ಲಿ ಬಂದಂಥ ಎಲ್ಲ ವಿಷಯವನ್ನು ಕಲಿತುಕೊಂಡು ಬನ್ನಿ. ಒಂದು ಸಣ್ಣ ರಿವಿಷನನ್ನು ಮಾಡೋಣ. ಇನ್ನು ಹೆಚ್ಚಿನ ವಿಷಯದೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.